ನಮಸ್ಕಾರ. ಇಂಟರ್ನೆಟ್ನಲ್ಲಿ ಒಂದು ವಿಡಿಯೋ ಸಖತ್ ವೈರಲ್ ಆಗ್ತಿದೆ. ಅದು ಪ್ರಧಾನಿ ನರೇಂದ್ರ ಮೋದಿಯವರ 75 ವೈಫಲ್ಯಗಳ ಬಗ್ಗೆ. ಹಾಗಾದ್ರೆ ಆ ವಿಡಿಯೋದಲ್ಲಿ ಹೇಳಿರೋದಾದ್ರೂ ಏನು, ಅದರ ಹಿಂದಿರುವ ವಾದಗಳೇನು? ಬನ್ನಿ ಇವತ್ತು ನಾವು ಅದನ್ನೇ ಒಂದೊಂದಾಗಿ ಬಿಡಿಸಿ ನೋಡೋಣ. ಸರಿ, ಈ ವಿಡಿಯೋ ಮಾಡಿದವರು ಇದನ್ನ ಬರೀ ಒಂದು ಟೀಕೆ ಅಂತ ಕರೆಯೋದಿಲ್ಲ, ಬದಲಾಗಿ ಇದನ್ನೊಂದು ಕೊಡುಗೆ ಅಂತ ಹೇಳ್ತಾರೆ. ಅಂದ್ರೆ ಪ್ರಧಾನಿಗೆ ವಿರೋಧ ಪಕ್ಷದ ಕಡೆಯಿಂದ ಒಂದು ಗಿಫ್ಟ್ ಅಂತೆ. ಸೊ ಶುರುವಿನಿಂದಲೇ ಇದೊಂದು ನೇರ ಸವಾಲು ಅನ್ನೋದನ್ನ ಅವರು ಕ್ಲಿಯರ್ ಮಾಡ್ತಾರೆ. ವಿಡಿಯೋದ ಮೊದಲ ಭಾಗ ಶುರುವಾಗೋದೇ ಮೋದಿಯವರ ಪಬ್ಲಿಕ್ ಪರ್ಸೋನಾ, ಅಂದ್ರೆ ಅವರ ಸಾರ್ವಜನಿಕ ವ್ಯಕ್ತಿತ್ವದ ಮೇಲೆ. ಅವರ ಭಾಷಣಗಳಲ್ಲಿ ಆಗಿರೋ ಕೆಲವು ತಪ್ಪುಗಳು ಮತ್ತೆ ನೆನಪಲ್ಲಿ ಉಳಿಯೋ ಹಾಗೆ ಆಗಿರೋ ಕೆಲವು ಕಾಂಟ್ರವರ್ಷಿಯಲ್ ಹೇಳಿಕೆಗಳನ್ನ ಇಲ್ಲಿ ಹೈಲೈಟ್ ಮಾಡಲಾಗಿದೆ. ಈಗ ನೋಡಿ, ಇಲ್ಲಿ ಲಿಸ್ಟ್ ಮಾಡಿರೋ ಮಾತುಗಳೆಲ್ಲ ಬರೀ ನಾಲ್ಗೆ ತಪ್ಪಿ ಬಂದಿದ್ದ ಅಥವಾ ಮನಃಶಾಸ್ತ್ರದಲ್ಲಿ ಫ್ರಾಯ್ಡಿಯನ್ ಸ್ಲಿಪ್ಸ್ ಅಂತಾರಲ್ಲ ಹಾಗೆ, ಅಂದ್ರೆ ಗೊತ್ತಿಲ್ಲದ ಹಾಗೆ ಅವರ ಮನಸ್ಸಿನಲ್ಲಿದ್ದ ನಿಜವಾದ ಉದ್ದೇಶಗಳು ಹೊರಬಂದಿದ್ದ ಅಂತ ಆ ಮೂಲ ವಿಡಿಯೋದಲ್ಲಿ ಪ್ರಶ್ನೆ ಎತ್ತಲಾಗಿದೆ. ಈ ಒಂದು ಹೇಳಿಕೆ ಇದೆಯಲ್ಲ, ಇದು ಆ ವಿಡಿಯೋದ ವಾದದ ಒಂದು ಮುಖ್ಯ ಪಾಯಿಂಟ್. ನಾನು ಜೈವಿಕವಾಗಿ ಹುಟ್ಟಿದ್ದಲ್ಲ, ನನ್ನನ್ನು ಪರಮಾತ್ಮನೇ ಕಳಿಸಿದ್ದಾನೆ ಅನ್ನೋ ಮಾತು, ಇದು ತಮ್ಮನ್ನೇ ಒಂದು ದೈವ ಸ್ವರೂಪಿ ಅಂತ ಬಿಂಬಿಸ್ಕೊಳ್ಳೋ ಒಂದು ದೊಡ್ಡ ಪ್ಲಾನ್ನ ಭಾಗ ಅಂತ ಆ ವಿಡಿಯೋ ಆರೋಪ ಮಾಡುತ್ತೆ. ಸರಿ, ವ್ಯಕ್ತಿತ್ವದ ಬಗ್ಗೆ ಮಾತಾಡಿದ ಮೇಲೆ ವಿಡಿಯೋ ಅವರ ಪಾಲಿಸಿಗಳ ಕಡೆಗೆ ಗಮನ ಹರಿಸುತ್ತೆ. ಅಂದ್ರೆ ಎಲೆಕ್ಷನ್ಗಿಂತ ಮುಂಚೆ ಕೊಟ್ಟ ಮಾತುಗಳೇನೋ, ಅಧಿಕಾರಕ್ಕೆ ಬಂದ ಮೇಲೆ ಆದದ್ದೇನು, ಇದೆರಡರ ನಡುವೆ ಎಷ್ಟು ಅಂತರ ಇದೆ ಅಂತ ಇಲ್ಲಿ ತೋರಿಸಲಾಗಿದೆ. ಕಪ್ಪು ಹಣದ ವಿಚಾರ ಇದು ವಿಡಿಯೋದ ಮತ್ತೊಂದು ದೊಡ್ಡ ವಾದ. ನೋಡಿ, 2014ಕ್ಕೂ ಮುಂಚೆ ಏನಂತ ಭರವಸೆ ಕೊಟ್ಟಿದ್ರು? ಪ್ರತಿಯೊಬ್ಬರ ಅಕೌಂಟಿಗೂ 15-20 ಲಕ್ಷ ಬರುತ್ತೆ ಅಂತೆಲ್ಲ ಹೇಳಿದ್ರು. ಆದ್ರೆ ಅಧಿಕಾರಕ್ಕೆ ಬಂದ ಮೇಲೆ ಪಾರ್ಲಿಮೆಂಟ್ನಲ್ಲಿ ಸರ್ಕಾರ ಕೊಟ್ಟ ಉತ್ತರವೇ ಬೇರೆ. ಸ್ವಿಟ್ಜರ್ಲ್ಯಾಂಡ್ ಬ್ಯಾಂಕ್ಗಳಲ್ಲಿರೋ ಕಪ್ಪು ಹಣದ ಬಗ್ಗೆ ನಮ್ಮ ಹತ್ರ ಯಾವುದೇ ಅಂದಾಜಿಲ್ಲ ಅಂತ ಹೇಳಿದ್ರು. ಇದೇ ವ್ಯತ್ಯಾಸವನ್ನ ವಿಡಿಯೋದಲ್ಲಿ ಮುಖ್ಯವಾಗಿ ತೋರಿಸ್ತಾರೆ. ಇನ್ನು ನೋಟ್ ಬ್ಯಾನ್ ಅಥವಾ ಡಿಮಾನಿಟೈಸೇಷನ್ ವಿಷಯಕ್ಕೆ ಬಂದ್ರೆ ವಿಡಿಯೋ ಈ ಒಂದು ಸಂಖ್ಯೆಯನ್ನ ನಮ್ಮ ಮುಂದಿಡುತ್ತೆ. 99.3%. ಅಂದ್ರೆ ಬ್ಯಾನ್ ಆಗಿದ್ದ ನೋಟುಗಳಲ್ಲಿ 99.3% ವಾಪಸ್ ಬ್ಯಾಂಕ್ಗಳಿಗೆ ಬಂತು. ಹಾಗಾದ್ರೆ ಕಪ್ಪು ಹಣವನ್ನ ಹೊರಗೆಳೆಯೋ ಮುಖ್ಯ ಉದ್ದೇಶ ಏನಾಯ್ತು? ಅದು ನಿಜವಾಗ್ಲೂ ಸಕ್ಸಸ್ ಆಯ್ತಾ ಅನ್ನೋ ಪ್ರಶ್ನೆಯನ್ನ ಇದು ಕೇಳುತ್ತೆ. ಡಿಮಾನಿಟೈಸೇಷನ್ ಬಗ್ಗೆ ಮಾತಾಡ್ತಾ, ನನ್ನ ನಿರ್ಧಾರ ತಪ್ಪಾಗಿದ್ರೆ ದೇಶದ ಯಾವುದೇ ವೃತ್ತದಲ್ಲಿ ನನ್ನನ್ನು ನಿಲ್ಲಿಸಿ ಯಾವ ಶಿಕ್ಷೆ ಕೊಟ್ಟರೂ ನಾನು ಸ್ವೀಕರಿಸ್ತೀನಿ ಅಂತ ಹೇಳಿದ್ರು. ಆದರೆ ವಿಡಿಯೋ ಪ್ರಕಾರ ಆ ಪಾಲಿಸಿಯ ಫೇಲ್ಯೂರ್ಸ್ ಬಗ್ಗೆ ಅವರು ಯಾವತ್ತೂ ಒಪ್ಕೊಂಡೇ ಇಲ್ಲ. ಕೊಟ್ಟ ಮಾತು ಮತ್ತು ನಂತರದ ನಡೆಗಳ ನಡುವಿನ ಇದೇ ಗ್ಯಾಪನ್ನು ವಿಡಿಯೋ ಹೈಲೈಟ್ ಮಾಡುತ್ತೆ. ಸರಿ, ಇಲ್ಲಿಂದ ಮುಂದೆ ವಿಡಿಯೋ ಇನ್ನೂ ಸೀರಿಯಸ್ ಆದ ವಿಷಯಗಳ ಕಡೆಗೆ ಹೋಗುತ್ತೆ. ಅಂದ್ರೆ ಮೋದಿ ಅವರು ಪ್ರಧಾನಿಯಾಗೋಕ್ಕೂ ಮುಂಚೆ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಾಗ ಅವರ ಮೇಲಿದ್ದ ಕೆಲವು ಗಂಭೀರ ಆರೋಪಗಳನ್ನು ಇದು ಕೆದಕುತ್ತೆ. ಸ್ನೂಪ್ ಗೇಟ್ ಹಗರಣ ಬಹುಶಃ ನೆನಪಿರಬಹುದು. ವಿಡಿಯೋ ಅದನ್ನೂ ಕೂಡ ಉಲ್ಲೇಖಿಸುತ್ತೆ. ಒಬ್ಬ ಯುವತಿಯ ಮೇಲೆ ಇಡೀ ಸರ್ಕಾರಿ ವ್ಯವಸ್ಥೆಯೇ ಅಕ್ರಮವಾಗಿ ಕಣ್ಣಿಟ್ಟಿತ್ತು ಅನ್ನೋ ಆರೋಪ. ಆಮೇಲೆ ಕೆಲವು ಆಡಿಯೋ ಟೇಪ್ಗಳು ಕೂಡ ಹೊರಬಂದವು. ಅದರಲ್ಲಿ ಇದೆಲ್ಲ ಸಾಹೇಬ್ರ ಆದೇಶದ ಮೇಲೆ ನಡೀತಿದೆ ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಈ ಎಲ್ಲ ಘಟನೆಗಳನ್ನು ಒಟ್ಟಿಗೆ ಜೋಡಿಸಿ ವಿಡಿಯೋ ತನ್ನ ವಾದವನ್ನು ಮಂಡಿಸುತ್ತೆ. ಹಾಗೇನೆ 2002ರ ಗುಜರಾತ್ ಗಲಭೆಗಳ ವಿಷಯ, ಇದರ ಬಗ್ಗೆ ಮಾತಾಡೋಕೆ ಆ ವಿಡಿಯೋ ಮುಖ್ಯವಾಗಿ ತೆಹಲ್ಕಾ ನಡೆಸಿದ ಸ್ಟಿಂಗ್ ಆಪರೇಷನ್ಗಳನ್ನೇ ಆಧಾರವಾಗಿ ಇಟ್ಕೊಂಡಿದೆ. ಹಾಗಾದ್ರೆ ಆ ಸ್ಟಿಂಗ್ ಆಪರೇಷನ್ಗಳಲ್ಲಿ ಏನೆಲ್ಲ ಆರೋಪಗಳು ಕೇಳಿ ಬಂದಿದ್ವು, ಬನ್ನಿ ನೋಡೋಣ. ಆ ಸ್ಟಿಂಗ್ ಆಪರೇಷನ್ಗಳಲ್ಲಿ ನಿಜಕ್ಕೂ ಕೆಲವು ಆಘಾತಕಾರಿ ಹೇಳಿಕೆಗಳು ರೆಕಾರ್ಡ್ ಆಗಿದ್ವು. ಉದಾಹರಣೆಗೆ, ನಮಗೆ ಆಕ್ಷನ್ ತಗೊಳ್ಳೋಕ್ಕೆ 3 ದಿನ ಫ್ರೀ ಹ್ಯಾಂಡ್ ಕೊಟ್ಟಿದ್ರು ಅಂತ ಕೆಲವರು ಹೇಳಿದ್ರು. ಅಷ್ಟೇ ಅಲ್ಲ, ಮುಖ್ಯಮಂತ್ರಿಗಳದೇ ನೇರ ಸಪೋರ್ಟ್ ಇತ್ತು ಅಂತಾನೂ ಹೇಳಿದ್ರು. ಇನ್ನೊಬ್ಬ ವ್ಯಕ್ತಿ, ನರೇಂದ್ರ ಭಾಯಿ ನಮ್ಮನ್ನ ಜೈಲಿನಿಂದ ಹೊರಗೆ ತಂದ್ರು ಅಂತ ಹೇಳಿದ್ದು ಕೂಡ ದಾಖಲಾಗಿತ್ತು. ಹೀಗೆ ಒಂದರ ಹಿಂದೊಂದು ಗಂಭೀರ ಆರೋಪಗಳು ಅದರಲ್ಲಿ ಕೇಳಿಬಂದು. ಆದರೆ ಇಲ್ಲಿ ಒಂದು ತುಂಬಾನೇ ಮುಖ್ಯವಾದ ವಿಷಯವನ್ನ ನಾವೆಲ್ಲರೂ ಗಮನಿಸಬೇಕು. ಆ ಮೂಲ ವಿಡಿಯೋ ಕೂಡ ಇದನ್ನು ಒಪ್ಕೊಳ್ಳುತ್ತೆ. ಅದೇನಂದ್ರೆ 2022ರಲ್ಲಿ ಸುಪ್ರೀಂ ಕೋರ್ಟ್ ಈ ಕೇಸ್ನಲ್ಲಿ ಮೋದಿಯವರಿಗೆ ಕ್ಲೀನ್ ಚೀಟ್ ಕೊಡ್ತು. ಅಂದ್ರೆ ಅವರ ವಿರುದ್ಧ ವಿಚಾರಣೆ ಮುಂದುವರೆಸೋಕೆ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಅಂತ ಹೇಳಿ ಹಿಂದಿನ ತೀರ್ಪನ್ನೇ ಎತ್ತಿಡಿತು. ಇನ್ನು ವಿಡಿಯೋದ ಕೊನೆಯ ಭಾಗ, ಇದು ಮೀಡಿಯಾ ಮತ್ತು ಪಬ್ಲಿಕ್ ಒಪಿನಿಯನ್ ಅಂದ್ರೆ ಸಾರ್ವಜನಿಕ ಅಭಿಪ್ರಾಯವನ್ನು ಕಂಟ್ರೋಲ್ ಮಾಡೋ ಪ್ರಯತ್ನಗಳ ಬಗ್ಗೆ ಮಾತಾಡುತ್ತೆ. ವಿಡಿಯೋ ಪ್ರಕಾರ ಮೀಡಿಯಾನ ಮ್ಯಾನೇಜ್ ಮಾಡೋಕೆ ಒಂದು ಪ್ಯಾಟರ್ನ್ ಇದೆ. ಮೊದಲನೇದು, ಪ್ರಧಾನಿಯಾದ ಮೇಲೆ ಒಂದೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ. ಎರಡನೇದು, 2019ರ ಎಲೆಕ್ಷನ್ಗೆ ಸ್ವಲ್ಪ ಮುಂಚೆ ನಮೋ ಟಿವಿ ಅಂತ ಒಂದು ಚಾನೆಲ್ ಶುರು ಮಾಡಿದ್ದು. ಇದೆಲ್ಲ ಯಾಕೆ ಅಂದರೆ ಪ್ರಧಾನಿಯನ್ನ ಕಠಿಣವಾದ ಪ್ರಶ್ನೆಗಳಿಂದ ದೂರ ಇಡೋಕೆ ಮಾಡ್ತಿರೋ ತಂತ್ರಗಳು ಅಂತ ಆ ವಿಡಿಯೋ ವಾದಿಸುತ್ತೆ.
ಈ ಸಂಭಾಷಣೆಯನ್ನ ವಿಡಿಯೋದಲ್ಲಿ ಒಂದು ಐರನಿ ಅಂದ್ರೆ ವ್ಯಂಗ್ಯದ ಹಾಗೆ ತೋರಿಸಲಾಗಿದೆ. ಇಲ್ಲಿ ನೀವು ಕಷ್ಟದ ಪ್ರಶ್ನೆಗಳನ್ನೇ ಕೇಳುತ್ತಿಲ್ಲ ಅಂತ ಪ್ರಧಾನಿಯೇ ಪತ್ರಕರ್ತರನ್ನ ಗದರಿಸ್ತಾರೆ. ಆದರೆ ವಿಡಿಯೋದಲ್ಲಿರೋ ವಾದ ಏನು ಅಂದ್ರೆ, ಯಾವ ಸಿಸ್ಟಮ್ ಪತ್ರಕರ್ತರನ್ನ ಹೀಗೆ ವೀಕ್ ಮಾಡಿದ್ಯೋ ಆ ಸಿಸ್ಟಮ್ ಅನ್ನ ಕಟ್ಟಿದ್ದೇ ಅವರು. ಆದರೆ ಈಗ ಅವರೇ ಅದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾದ್ರೆ ಈ 75 ಪಾಯಿಂಟ್ಗಳನ್ನ ಇಟ್ಕೊಂಡು ಆ ವಿಡಿಯೋ ಕೊನೆಗೆ ಹೇಳೋಕೆ ಹೊರಟಿರೋದೇನು? ಅದರ ಮುಖ್ಯ ವಾದವಾದರೂ ಏನು? ಬನ್ನಿ ಫೈನಲ್ ಆರ್ಗ್ಯುಮೆಂಟ್ ನೋಡೋಣ. ಆ ವಿಡಿಯೋದಲ್ಲಿರೋ ಪ್ರತಿಯೊಂದು ಪಾಯಿಂಟ್, ಆ 75 ಅಂಶಗಳು ಕೂಡ ಒಂದೇ ಒಂದು ಐಡಿಯಾನ ಸಪೋರ್ಟ್ ಮಾಡೋಕ್ಕಿದೆ. ಅದೇನಂದ್ರೆ, ನಾಯಕನ ಬಗ್ಗೆ ಸೃಷ್ಟಿಸಲಾಗಿರುವ ಇಮೇಜ್ಗೂ ಮತ್ತು ಅವರ ನಿಜವಾದ ಪೊಲಿಟಿಕಲ್ ರೆಕಾರ್ಡ್ಗೂ ನಡುವೆ ದೊಡ್ಡದಾದ ಒಂದು ಡಿಸ್ಕನೆಕ್ಟ್ ಅಂದರೆ ಅಂತರ ಇದೆ ಅನ್ನೋದು. ಸರಿ, ನಾವು ಇಲ್ಲಿಯವರೆಗೆ ಒಂದು ವೈರಲ್ ವಿಡಿಯೋದಲ್ಲಿನ ವಾದಗಳನ್ನ ಬಿಡಿಸಿ ನೋಡಿದ್ವಿ. ಆದರೆ ಇದೆಲ್ಲದರ ಕೊನೆಗೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆ ಉಳಿಯುತ್ತೆ. ಇವತ್ತಿನ ಡಿಜಿಟಲ್ ಯುಗದಲ್ಲಿ ಇತಿಹಾಸದ ಕೊನೆಯ ಪುಟಗಳನ್ನು ಬರೆಯೋರು ಯಾರು? ಸರ್ಕಾರದ ಅಧಿಕೃತ ದಾಖಲೆಗಳ ಅಥವಾ ಜನರ ನೆನಪಿನಲ್ಲಿ ಉಳಿಯುವ ಪಬ್ಲಿಕ್ ಮೆಮೊರಿಯ?